ನಮಸ್ಕಾರ ಸ್ನೇಹಿತರೆ, ವಿ ಕಾಮರ್ಸ್ ಕ್ಲಾಸಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಇನ್ ದ ಪ್ರೀವಿಯಸ್ ಕ್ಲಾಸ್ ವಿ ಸಾಲ್ವ್ ದ ಪ್ರಾಬ್ಲಮ್ಸ್ ಆನ್ ದಿ ಫಿಕ್ಸ್ಡ್ ಪೀರಿಯಡ್ ಮೆಥಡ್ ಆಸ್ ವೆಲ್ ಆಸ್ ಫ್ಲಕ್ಚುಯೇಷನ್ ಪೀರಿಯಡ್ ಮೆಥಡ್. ಅಂದರೆ ಬಿಕಾಮ್ ಫಸ್ಟ್ ಸೆಮಿಸ್ಟರ್ ಒಳಗಡೆ ಬರುವಂತಹ ರಾಯಲ್ಟಿ ಚಾಪ್ಟರ್ನಲ್ಲಿ ರಾಯಲ್ಟಿ ಪೇಯಬಲ್ ಚಾರ್ಟ್ ಮೇಲೆ ಫಿಕ್ಸ್ಡ್ ಪೀರಿಯಡ್ ಮೆಥಡ್ ಮತ್ತು ಫ್ಲಕ್ಚುಯೇಷನ್ ಪೀರಿಯಡ್ ಮೆಥಡ್ ಮೇಲೆ ಯಾವ ರೀತಿಯಾಗಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕು, ಅದರ ಜೊತೆಗೆ ಯಾವ ರೀತಿಯಾಗಿ ರಾಯಲ್ಟಿ ಪೇಯಬಲ್ ಚಾರ್ಟನ್ನು ನಾವು ಪ್ರಿಪೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಪ್ರೀವಿಯಸ್ ವಿಡಿಯೋದೊಳಗಡೆ ನೋಡಿದ್ವಿ. ಇಂದಿನ ತರಗತಿ ಒಳಗಡೆ ನಾವು ರಾಯಲ್ಟಿ ಪೇಯಬಲ್ ಚಾರ್ಟನ್ನು ಪ್ರಿಪೇರ್ ಮಾಡೋದು ಅದು ಸ್ಟ್ರೈಕ್ ಪೀರಿಯಡ್ ಬಂದಾಗ, ಅಂದರೆ ಲಾಕ್ಔಟ್ ಆದಾಗ, ಸ್ಟ್ರೈಕ್ ಆದಾಗ, ಕಂಪನಿಯ ವರ್ಕಿಂಗ್ ಕಂಡೀಷನ್ಸನ್ನು ಸ್ಟಾಪ್ ಮಾಡಿದಾಗ ಯಾವ ರೀತಿಯಾಗಿ ರಾಯಲ್ಟಿ ಪೇಯಬಲ್ ಚಾರ್ಟನ್ನು ಪ್ರಿಪೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ತರಗತಿ ಒಳಗಡೆ ನೋಡೋಣ. ಕಾಮನ್ ಆಗಿ ನಾವು ಇನ್ ದ ಪ್ರೀವಿಯಸ್ 2 ಮೆಥಡ್ಸ್, ಅಂದರೆ 2 ಮೆಥಡ್ ಒಳಗಡೆ ನಾವು ಏನು ಮಾಡ್ತಾ ಇದ್ವಿ, ರಾಯಲ್ಟಿ ಅಮೌಂಟನ್ನು ನೋಡ್ತಾ ಇದ್ವಿ. ಮಿನಿಮಮ್ ರೆಂಟ್ ಫಿಕ್ಸ್ಡ್ ಇರ್ತಿತ್ತು. ಆ ಮಿನಿಮಮ್ ರೆಂಟ್ ಫಿಕ್ಸ್ಡ್ ಇದ್ದಿದ್ರ ಬೇಸ್ ಮೇಲೆ ರಾಯಲ್ಟಿಯನ್ನು ಎಷ್ಟು ಅರ್ನ್ ಮಾಡ್ತೀವಿ ಅದ್ರ ಬೇಸ್ ಮೇಲೆ ಸರ್ಪ್ಲಸ್ಸು ಮತ್ತು ಶಾರ್ಟ್ ವರ್ಕಿಂಗನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿ ಎಷ್ಟು ಸರ್ಪ್ಲಸ್ ಬರ್ತದ, ಎಷ್ಟು ಶಾರ್ಟ್ ವರ್ಕಿಂಗ್ ಬರ್ತದ, ಯಾವ ರೀತಿ ರಿಕವರಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಪ್ರೀವಿಯಸ್ ವಿಡಿಯೋದೊಳಗಡೆ ನೋಡಿದ್ವಿ. ಆದರೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಚೇಂಜ್ ಆಗ್ತದೆ. ಏನು ಸ್ವಲ್ಪ ಮಟ್ಟಿಗೆ ಚೇಂಜಸ್ ಅಂತಂದರೆ, ಸ್ಟ್ರೈಕ್ ಪೀರಿಯಡ್ ಬಂದಾಗ ಓನ್ಲಿ ದ ಮಿನಿಮಮ್ ರೆಂಟ್ ಈಸ್ ಮಿನಿಮೈಸ್ಡ್. ಅಂದರೆ ಸ್ಟ್ರೈಕ್ ಪೀರಿಯಡ್ ಬಂದಾಗ ಮಿನಿಮಮ್ ರೆಂಟ್ ಅವ್ರು ಏನು ಫಿಕ್ಸ್ಡ್ ಮಾಡಿರ್ತಾರ ಆ ಫಿಕ್ಸ್ ಮಾಡಿದಂತಹ ಮಿನಿಮಮ್ ರೆಂಟು ಕಡಿಮೆ ಆಗ್ತದ. ಅಂದರೆ ಎಷ್ಟು ಸ್ಟ್ರೈಕ್ ಪೀರಿಯಡ್ ಇರ್ತದ, ಎಷ್ಟು ಮಂತ್ ಅದು ಸ್ಟ್ರೈಕ್ ಒಳಗಡೆ ಇರ್ತದ, ಆ ಮಂತಿಂದು ಮಿನಿಮಮ್ ರೆಂಟನ್ನು ಪೇ ಮಾಡೋದಿಲ್ಲ. ಸೊ ಆ ರೀತಿ ಇದ್ದಂಥ ಒಂದು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದಾದರೆ ಇವತ್ತಿನ ವಿಡಿಯೋದೊಳಗಡೆ ಒಂದು ಪ್ರಾಬ್ಲಮನ್ನು ತೊಗೊಂಡ್ಬಂದಿದ್ದೀವಿ. ದಟ್ ಈಸ್ ಮಾತಾ ಪ್ರೈವೇಟ್ ಲಿಮಿಟೆಡ್ ಟುಕ್ ಅ ಕೋಲ್ ಮೈನ್ ಫಾರ್ ಲೀಸ್ ಆಫ್ ರಾಯಲ್ಟಿ ಆಫ್ ₹4 per ton. ₹4 per ton ಅಂದರೆ ಇಲ್ಲಿ ರಾಯಲ್ಟಿ ₹4 ಇದೆ, ಅದು ಪರ್ ಟನ್ನಿಗೆ ₹4 ವಿತ್ ಅ ಮಿನಿಮಮ್ ರೆಂಟ್ ಆಫ್ ₹1,60,000. ಇಲ್ಲಿ ಮಿನಿಮಮ್ ರೆಂಟ್ ಎಷ್ಟು ಕೊಡಬೇಕು, 1,60,000 ಅನ್ನ ಪೇ ಮಾಡಬೇಕು. ಪರ್ ಆನಮ್ ವರ್ಷಕ್ಕೆ 1,60,000 ಅನ್ನ ಪೇ ಮಾಡಬೇಕು. ದ ರೈಟ್ ಆಫ್ ರಿಕವರಿಂಗ್ ಶಾರ್ಟ್ ವರ್ಕಿಂಗ್ ಇನ್ ದ ನೆಕ್ಸ್ಟ್ 2 years. ನೋಡಿ ಇಲ್ಲಿ ಸಪೋಸ್ ಶಾರ್ಟ್ ವರ್ಕಿಂಗ್ ಬಂದ್ರೆ, ಅಂದ್ರೆ ಲಾಸ್ ಅಂತ ಬಂದ್ರೆ, ಅದನ್ನ ನೆಕ್ಸ್ಟ್ 2 year ಅಲ್ಲಿ ನಾವು ರಿಕವರಿ ಮಾಡ್ಕೊಳ್ಬೇಕು. ಮಿನಿಮಮ್ ರೆಂಟ್ ಬಿ ರೆಡ್ಯೂಸ್ಡ್ ಪ್ರಪೋರ್ಷನೇಟ್ಲಿ ಟು ದ ಪೀರಿಯಡ್ ಆಫ್ ಸ್ಟ್ರೈಕ್. ಅಂದ್ರೆ ಸ್ಟ್ರೈಕ್ ಪೀರಿಯಡ್ ಬಂದಾಗ ಮಿನಿಮಮ್ ರೆಂಟ್ ಏನಾಗ್ತದ ಅಂತ ಹೇಳ್ತಾರ ಅವರು, ಮಿನಿಮೈಸ್ ಆಗ್ತದ ಅಂತ ಹೇಳ್ತಾರ, ರೆಡ್ಯೂಸ್ ಆಗ್ತದ ಅಂತ ಹೇಳ್ತಾರ, ಕಡಿಮೆ ಮಾಡಬೇಕು ಅಂತ ಹೇಳ್ತಾರ. ಹಾಗಿದ್ರೆ ದ ಔಟ್ಪುಟ್ ಈಸ್ ಆಸ್ ಫಾಲೋಸ್. ಅಂದ್ರೆ ಅವರು ವರ್ಷಕ್ಕೆ ಎಷ್ಟು ಔಟ್ಪುಟ್ ಅನ್ನ ಪ್ರೊಡ್ಯೂಸ್ ಮಾಡಿದಾರ ಅನ್ನೋದಾದ್ರೆ, ಇನ್ ದ 2006 ದೇರ್ ಈಸ್ 20,000 tons, 2007 36 tons, 2008 50 tons, 2009 24 tons, ಬಟ್ ಹಿಯರ್ ದ ಸ್ಟ್ರೈಕ್ ಪೀರಿಯಡ್ ಈಸ್ 3 months. ಅಂದ್ರೆ 2009 ಅಲ್ಲಿ ಸ್ಟ್ರೈಕ್ ಪೀರಿಯಡ್ ಅದ, ಅದು 3 ತಿಂಗಳಿಗೆ. ನೆಕ್ಸ್ಟ್ 2010 ಅಲ್ಲಿ 60 tons ಅನ್ನ ಅವರು ಪ್ರೊಡ್ಯೂಸ್ ಮಾಡಿದಾರ. ಪ್ರಿಪೇರ್ ರಾಯಲ್ಟಿ ಪೇಯಬಲ್ ಚಾರ್ಟ್. ಸೊ ಆನ್ ದಿಸ್ ಬೇಸ್ ಇಲ್ಲಿ ಏನ್ ಇನ್ಫಾರ್ಮೇಶನ್ ಕೊಟ್ಟಿದಾರ ಆ ಇನ್ಫಾರ್ಮೇಶನ್ ಬೇಸ್ ಮೇಲೆ ನಾವು ರಾಯಲ್ಟಿ ಪೇಯಬಲ್ ಚಾರ್ಟ್ ಅನ್ನ ಪ್ರಿಪೇರ್ ಮಾಡಬೇಕು. ಲೆಟ್ ಅಸ್ ಮೂವ್ ಆನ್ ಥ್ರೂ ದಿ ರಾಯಲ್ಟಿ ಪೇಯಬಲ್ ಚಾರ್ಟ್. ದ ರಾಯಲ್ಟಿ ಪೇಯಬಲ್ ಚಾರ್ಟ್ ಫಾರ್ಮ್ಯಾಟ್ ಈಸ್ ರಾಯಲ್ಟಿ ಪೇಯಬಲ್ ಚಾರ್ಟ್, ಇಯರ್, ಔಟ್ಪುಟ್, ರಾಯಲ್ಟಿ, ಮಿನಿಮಮ್ ರೆಂಟ್, ಶಾರ್ಟ್ ವರ್ಕಿಂಗ್, ಸರ್ಪ್ಲಸ್, ಶಾರ್ಟ್ ವರ್ಕಿಂಗ್ ರಿಕವರ್ಡ್ ಅಂಡ್ ಇರ್ರಿಕವರ್ಡ್, ಪೇಮೆಂಟ್ ಟು ದಿ ಲ್ಯಾಂಡ್ ಲಾರ್ಡ್. ಸೊ ಈಗ ಆಲ್ರೆಡಿ ನಾವು ನೋಡಿದೀವಿ ಯಾವ ರೀತಿಯಾಗಿ ರಾಯಲ್ಟಿ ಪೇಯಬಲ್ ಚಾರ್ಟ್ ಅನ್ನ ಪ್ರಿಪೇರ್ ಮಾಡಬೇಕು ಅಂತೇಳಿ. ಅದೇ ಪ್ರೊಸೀಜರ್ ಅಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತೀವಿ. ಫಸ್ಟ್ 2006, ಈ 2006 ಅನ್ನ ನೋಡ್ತೀವಿ. ಈ 2006 ಅಲ್ಲಿ ಎಷ್ಟು ಯೂನಿಟ್ ಅನ್ನ, ಅಂದ್ರೆ ಎಷ್ಟು ಟನ್ ಅನ್ನ ಪ್ರೊಡ್ಯೂಸ್ ಮಾಡಿದಾರ, 20,000 tons ಅನ್ನ, 20,000 tons ಅನ್ನ ಅವರು ಪ್ರೊಡ್ಯೂಸ್ ಮಾಡಿದಾರ. ಸೊ ರಾಯಲ್ಟಿ ಅಮೌಂಟ್ ಅನ್ನ ಫಿಕ್ಸ್ ಮಾಡಿದಾರ. ದಟ್ ಈಸ್ ದ ರಾಯಲ್ಟಿ ಈಸ್ ₹4 per ton. 1 ಟನ್ನಿಗೆ ₹4. ಹಾಗಿದ್ರೆ 20 ton ಇದಾವು, ಇಂಟು 4 ಮಾಡಿದ್ರೆ ₹80,000 ರಾಯಲ್ಟಿ ಆಯ್ತು. ₹80,000 ರಾಯಲ್ಟಿ ಆಯ್ತು. ದೇ ಹ್ಯಾವ್ ಟು ಪೇ ದ ಮಿನಿಮಮ್ ರೆಂಟ್ ಆಫ್ ₹1,60,000. they have to pay yearly 1,60,000 as a minimum rent. 1,60,000. ಸೊ ಇಲ್ಲಿ ಇಯರ್ ಬೈ ಇಯರ್ ನಾವು ನೋಡ್ತಾ ಹೋದಾಗ ನಾವು 2 ಕಂಟೆಂಟ್ ಅನ್ನ ಫೋಕಸ್ ಮಾಡಬೇಕು. ದಟ್ ಈಸ್ ರಾಯಲ್ಟಿ ₹4, ದಟ್ ಈಸ್ ಶಾರ್ಟ್ ವರ್ಕಿಂಗ್ ಅಂಡ್ ಸರ್ಪ್ಲಸ್. ವೆನ್ ದ ಶಾರ್ಟ್ ವರ್ಕಿಂಗ್ ಈಸ್ ಅರೈಸ್ ಅಂತ ಕ್ವಶನ್ ಬಂದಾಗ, ಶಾರ್ಟ್ ವರ್ಕಿಂಗ್ ಈಸ್ ಅರೈಸ್ ವೆನ್
the royalty amount is less than the minimum rent. The short working is arise when the royalty amount is less than the minimum rent. ಅಂದ್ರೆ ರಾಯಲ್ಟಿ ಅಮೌಂಟ್ ಮಿನಿಮಮ್ ರೆಂಟ್ ಗಿಂತ ಕಡಿಮೆ ಇದ್ದಾಗ ಶಾರ್ಟ್ ವರ್ಕಿಂಗ್ ಅರೈಸ್ ಆಗ್ತದ. ಅದೇ ರಿವರ್ಸ್ ಕೇಸ್ ಅಲ್ಲಿ ಬಂದ್ರೆ ರಾಯಲ್ಟಿ ಅಮೌಂಟ್ ಮಿನಿಮಮ್ ರೆಂಟ್ ಗಿಂತ ಜಾಸ್ತಿ ಇದ್ರೆ ಅಲ್ಲಿ ಸರ್ಪ್ಲಸ್ ಅರೈಸ್ ಆಗ್ತದ. ಈ ಸರ್ಪ್ಲಸ್ ಅಲ್ಲಿ ಶಾರ್ಟ್ ವರ್ಕಿಂಗ್ ಅನ್ನ ರಿಕವರಿ ಮಾಡ್ಕೋಬೇಕು. ರಿಕವರಿ ಮಾಡ್ಕೊಳ್ಬೇಕಾದ್ರೆ ನೆಕ್ಸ್ಟ್ 2 ಇಯರ್ ಅಲ್ಲಿ ಶಾರ್ಟ್ ವರ್ಕಿಂಗ್ ಅನ್ನ ರಿಕವರಿ ಮಾಡ್ಕೊಳ್ಬೇಕು. ಹಾಗಿದ್ರೆ ಸೊ ಇಲ್ಲಿ ಮಿನಿಮಮ್ ರೆಂಟ್ 1,60,000 ಇದೆ. 1,60,000 ಡಿಫರೆನ್ಸ್ ಅಮೌಂಟ್ ಟು 80,000 ಈಸ್ ದಿ ಶಾರ್ಟ್ ವರ್ಕಿಂಗ್. 80,000 is the short working. Surplus is nil, recovery nil, irrecovery nil. The payment paid to the landlord is 1,60,000. ಮಿನಿಮಮ್ ರೆಂಟ್ ಫಿಕ್ಸ್ ಕೊಡಲೇಬೇಕು. ಇದು ಫಸ್ಟ್ ಇಯರ್ಗೆ. ಇನ್ನು ನೆಕ್ಸ್ಟ್ ಇಯರ್ಗೆ ಬರ್ತದೆ 2007 ನಲ್ಲಿ 36 ಟನ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. 2007 36 ಟನ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ 36,000 ಇಂಟು 4 rupees 4 ಮಾಡಿದ್ರೆ 1,44,000 is the royalty. 1,44,000 is the royalty. Then minimum rent is fixed, that is 1,60,000. 1,60,000. ಹಾಗಿದ್ರೆ ಡಿಫರೆನ್ಸ್ ಅನ್ನ ಕಂಪೇರ್ ಮಾಡಿದ್ರೆ there is an 16,000 is the what ಶಾರ್ಟ್ ವರ್ಕಿಂಗ್. ಅಂದ್ರೆ ಅಗೇನ್ ಇಲ್ಲಿ ಸೆಕೆಂಡ್ ಇಯರ್ ಕೂಡ 2007 ಅಲ್ಲೂ ಕೂಡ ಮಿನಿಮಮ್ ರೆಂಟ್ ರಾಯಲ್ಟಿಗಿಂತ ಜಾಸ್ತಿ ಇರೋದ್ರಿಂದ ಅಲ್ಲಿ ಶಾರ್ಟ್ ವರ್ಕಿಂಗ್ ಆಗ್ತದೆ. ದಟ್ ಈಸ್ 16,000. ಸರ್ಪ್ಲಸ್ ಈಸ್ ನಿಲ್, ರಿಕವರಿ ನಿಲ್, ಇರ್ರಿಕವರಿ ನಿಲ್. ದ ಪೇಮೆಂಟ್ ಪೇಡ್ ಟು ದಿ ಲ್ಯಾಂಡ್ಲಾರ್ಡ್ ಈಸ್ 1,60,000. 1,60,000. ನೆಕ್ಸ್ಟ್ ಥರ್ಡ್ ಇಯರ್, ದಟ್ ಈಸ್ 2008. In the year 2008 they produced 50,000 tons. ಅಂದ್ರೆ ಔಟ್ಪುಟ್ 50,000 ಟನ್ಸ್ ಅನ್ನ ಅವರು ಪ್ರೊಡ್ಯೂಸ್ ಮಾಡ್ತಾರೆ. 50,000 ಇಂಟು ₹4 ರಾಯಲ್ಟಿ 4 rupees ಅನ್ನ ಮಾಡಿದ್ರೆ 2 lakh is the royalty amount. 2 lakh is the royalty amount. But minimum rent is fixed, that is 1,60,000. minimum rent is ₹1,60,000. Here the royalty amount is more than the minimum rent. So it is called as a surplus. ಅಂದ್ರೆ ರಾಯಲ್ಟಿ ಅಮೌಂಟ್ ಮಿನಿಮಮ್ ರೆಂಟ್ ಗಿಂತ ಜಾಸ್ತಿ ಇದ್ದಾಗ ಅಲ್ಲಿ ಸರ್ಪ್ಲಸ್ ಅರೈಸ್ ಆಗ್ತದ. ದ ಡಿಫರೆನ್ಸ್ ಬಿಟ್ವೀನ್ ದ ರಾಯಲ್ಟಿ ಅಂಡ್ ಮಿನಿಮಮ್ ರೆಂಟ್ ಈಸ್ ₹40,000. ದಟ್ ಈಸ್ ಸರ್ಪ್ಲಸ್. ಸೊ ಇಲ್ಲಿ 2006 ಅಲ್ಲಿ ಶಾರ್ಟ್ ವರ್ಕಿಂಗ್ ಅರೈಸ್ ಆಗ್ಯದ. ದಟ್ ಈಸ್ ₹80,000. This 80,000 is recover within 2 years. ಅಂದ್ರೆ ನೆಕ್ಸ್ಟ್ 2 years ಅಲ್ಲಿ ಅದು ರಿಕವರಿ ಆಗಬೇಕು. ಹಾಗಿದ್ರೆ ನೆಕ್ಸ್ಟ್ 2 years ಅಂತ ಬಂದಾಗ 2007 ಮತ್ತೆ 8 2008 ರಲ್ಲಿ ಅದು ರಿಕವರಿ ಆಗಬೇಕು. ಹಾಗಿದ್ರೆ 2008 ಅಲ್ಲಿ there is a surplus of ₹40,000. ಆ 80,000 ಅನ್ನ ನಾವು ರಿಕವರಿ ಮಾಡ್ಕೊಳ್ಳಿಕ್ಕೆ ನಮ್ಮ ಹತ್ರ ₹40,000 ಅಷ್ಟೇ ಅದ. ಈ ₹40,000 ಮಾತ್ರ ರಿಕವರಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ಈ 40,000 ಮಾತ್ರ ರಿಕವರಿ ಮಾಡ್ಕೊಳ್ತೀವಿ. ರಿಮೈನಿಂಗ್ 40,000 ಈಸ್ ಪರ್ಮನೆಂಟ್ ಇರ್ರಿಕವರೇಬಲ್ ಅಮೌಂಟ್. ಅದನ್ನ ನಾವು ರಿಕವರಿ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಸೊ ಹಾಗಾಗಿ ಮಿನಿಮಮ್ ರೆಂಟ್ ಏನಿರ್ತದ ಅದು ಫಿಕ್ಸ್ಡ್ ಅಮೌಂಟ್ ಅನ್ನ ನಾವು ಲ್ಯಾಂಡ್ ಲಾರ್ಡ್ಗೆ ಪೇ ಮಾಡ್ಲಿಕ್ಕೆ ಬೇಕು. ಸೊ ನೆಕ್ಸ್ಟ್ 2 years ಅಂದ್ರೆ 2006, 7, 8 ನಲ್ಲಿ ಒಳಗಡೆ ಅದು ರಿಕವರಿ ಆಗಬೇಕು. ಇನ್ನು ನೆಕ್ಸ್ಟ್ 2009 ನಲ್ಲಿ 24,000 ಟನ್ಸ್ ಅನ್ನ ಅವರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಹಿಯರ್ ದ ಸ್ಟ್ರೈಕ್ ಪೀರಿಯಡ್, ಇಲ್ಲಿ ಸ್ಟ್ರೈಕ್ ಪೀರಿಯಡ್ ದಟ್ ಈಸ್ 9 months. ಸೊ ಇಲ್ಲಿ 24,000 ಇಂಟು ರಾಯಲ್ಟಿ ಅಮೌಂಟ್ ₹4 ಅನ್ನ ಮಾಡಿದ್ರೆ 96,000 ಈಸ್ ದಿ ರಾಯಲ್ಟಿ ಅಮೌಂಟ್. ಬಟ್ ಇಲ್ಲಿ ಏನ್ ಹೇಳ್ತಾರೆ ಅವರು, ಮಿನಿಮಮ್ ರೆಂಟ್ ಈಸ್ ಬಿ ರೆಡ್ಯೂಸ್ಡ್ ಪ್ರಪೋರ್ಷನೇಟ್ಲಿ ವೆನ್ ದ ಸ್ಟ್ರೈಕ್ ಪೀರಿಯಡ್ ಈಸ್ ಅರೈಸ್. ಅಂದ್ರೆ ಸ್ಟ್ರೈಕ್ ಪೀರಿಯಡ್ ಇದ್ದಾಗ ಈ ಮಿನಿಮಮ್ ರೆಂಟ್ 1,60,000 ಏನದ ಇದು ಕಡಿಮೆ ಆಗ್ತದ. ದಟ್ ಮೀನ್ಸ್ ಎಷ್ಟು ತಿಂಗಳು ಅವರು ವರ್ಕ್ ಮಾಡಿರ್ತಾರ ಅಷ್ಟು ತಿಂಗಳದ ಮಾತ್ರ ಮಿನಿಮಮ್ ರೆಂಟ್ ಅನ್ನ ಪೇ ಮಾಡಬೇಕು. ಅದಕ್ಕಾಗಿ ನಾವು ಇಲ್ಲಿ ವರ್ಕಿಂಗ್ ನೋಟ್ ಮಾಡ್ಕೊಳ್ಬೇಕಾಗ್ತದ. ವರ್ಕಿಂಗ್ ನೋಟ್ ಮಾಡ್ಕೋಬೇಕು. ದಟ್ ಈಸ್ ವರ್ಕಿಂಗ್ ನೋಟ್ ಕ್ಯಾಲ್ಕುಲೇಷನ್ ಆಫ್ minimum rent.
ಮಿನಿಮಮ್ ರೆಂಟ್. ಸೊ ಈ ಮಿನಿಮಮ್ ರೆಂಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಫಸ್ಟ್ ನಮಗೆ ಮಿನಿಮಮ್ ರೆಂಟ್ ಫಿಕ್ಸ್ಡ್ ದಟ್ ಈಸ್ 1,60,000 ಇಂಟು ಎಷ್ಟು ತಿಂಗಳಾದ ಸ್ಟ್ರೈಕ್ ಪೀರಿಯಡ್ ಅದ ಅಂತ ಹೇಳಿಕೊಟ್ಟಿದ್ದಾರೆ ಅವರು 3 ಮಂತ್ಸ್. ಸೊ ಟೋಟಲ್ 1 ಇಯರ್ ಅಲ್ಲಿ 12 ಮಂತ್ಸ್ ಇರ್ತದ. ಆ 12 ಮಂತ್ಸ್ ಅಲ್ಲಿ ಈ 3 ಮಂತ್ಸ್ ಅನ್ನ ಡಿಡಕ್ಟ್ ಮಾಡಬೇಕು. ದಟ್ ಈಸ್ 9 ಮಂತ್. 9 ಡಿವೈಡೆಡ್ ಬೈ 12 ಮಾಡಬೇಕು. 9 ಡಿವೈಡೆಡ್ ಬೈ 12 ದಟ್ ಈಸ್ 1,60,000 ಇಂಟು 9 ಡಿವೈಡ್ ಬೈ 12 ಮಾಡಿದ್ರೆ ದೇರ್ ಈಸ್ 1,20,000 ಈಸ್ ಮಿನಿಮಮ್ ರೆಂಟ್. ಇಟ್ ಈಸ್ ಫಿಕ್ಸ್ಡ್ ಓನ್ಲಿ ಸ್ಟ್ರೈಕ್ ಪೀರಿಯಡ್. ಸ್ಟ್ರೈಕ್ ಪೀರಿಯಡ್ ಇದ್ದಾಗ ಆ ಸ್ಟ್ರೈಕ್ ಪೀರಿಯಡ್ ಎಷ್ಟು ಇರ್ತದ ಅದನ್ನ ಮಾತ್ರ ನಾವು ತಗೋಬೇಕು. ಆ ಸ್ಟ್ರೈಕ್ ಪೀರಿಯಡ್ ಹಿಂಗೆ ಇರುವಂತಹ ಅಮೌಂಟ್ ಅನ್ನ ಫಿಕ್ಸ್ಡ್ ಆಗಿ ನಾವು ಮಿನಿಮಮ್ ರೆಂಟ್ ಅಂತ ತಗೋತೀವಿ. ದಟ್ ಈಸ್ 1,20,000. 1,20,000. ಇವಾಗ ಅಗೇನ್ ಇಟ್ ಈಸ್ ಅ ರಾಯಲ್ಟಿ ಅಮೌಂಟ್ ಈಸ್ ಲೆಸ್ಸರ್ ದನ್ ದ ಮಿನಿಮಮ್ ರೆಂಟ್. Royalty amount is lesser than the minimum rent. The difference between royalty amount and minimum rent is 24,000. So this 24,000 is a short working because the royalty amount is lesser than the minimum rent. Again ಇಲ್ಲಿ ನಾವು 2007 ನಲ್ಲಿ ಶಾರ್ಟ್ ವರ್ಕಿಂಗ್ ಇದೆ. ದಟ್ ಈಸ್ 16,000. ದಟ್ 16,000 ಈಸ್ ರಿಕವರ್ ವಿತ್ ಇನ್ 2009. ಅಂದ್ರೆ ನೆಕ್ಸ್ಟ್ 2 ಇಯರ್ಸ್ ಅಲ್ಲಿ ಮಾತ್ರ ಅದು ರಿಕವರಿ ಆಗಬೇಕಾಗಿತ್ತು. ಬಟ್ ಇಲ್ಲಿನೂ ಕೂಡ ಶಾರ್ಟ್ ವರ್ಕಿಂಗ್ ಇರೋದ್ರಿಂದ ದಿಸ್ 16,000 ಈಸ್ ಇರ್ರಿಕವರ್ಡ್. ಅದನ್ನ ನಾವು ರಿಕವರಿ ಮಾಡ್ಕೊಳ್ಳಿಕ್ಕಾಗಲ್ಲ. ಹಾಗಾಗಿ 1,60,000 ಈಸ್ ದಿ ಪೇಮೆಂಟ್ ಟು ದಿ ಲ್ಯಾಂಡ್ ಲಾರ್ಡ್. ಸಪೋಸ್ ಸ್ಟ್ರೈಕ್ ಪೀರಿಯಡ್ ಬಂದಾಗ ನಾವು ಎಷ್ಟು ತಿಂಗಳ ಸ್ಟ್ರೈಕ್ ಪೀರಿಯಡ್ ಇರ್ತದ ಅದನ್ನ ಟೋಟಲ್ ಇಯರ್ ನಂಬರ್ ಆಫ್ ಮಂತ್ಸ್ ಅಲ್ಲಿ ಲೆಸ್ ಮಾಡಿಕೊಂಡು ರಿಮೈನಿಂಗ್ ಅಮೌಂಟ್ ಅನ್ನ ರಾಯಲ್ಟಿ ಅಮೌಂಟ್ ಮಿನಿಮಮ್ ರೆಂಟ್ಗೆ ಏನು ಫಿಕ್ಸ್ ಮಾಡಿರ್ತಾರ ಅದಕ್ಕೆ ಮಲ್ಟಿಪ್ಲೈ ಮಾಡಿಕೊಂಡ್ರೆ ನಮಗ ಸ್ಟ್ರೈಕ್ ಪೀರಿಯಡ್ ಇಂದ ಮಿನಿಮಮ್ ರೆಂಟ್ ಸಿಗ್ತದ. ದಟ್ ಈಸ್ ವರ್ಕಿಂಗ್ ನೋಟ್. ನೆಕ್ಸ್ಟ್ ಇನ್ 2010 ನಲ್ಲಿ ದೇ ಹ್ಯಾವ್ ಪ್ರೊಡ್ಯೂಸ್ಡ್ 60,000 ಟನ್ಸ್. 60,000 ಟನ್ ಅನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ 60,000 ಇಂಟು 4 ಮಾಡಿದ್ರೆ 2,40,000 ಈಸ್ ದಿ ರಾಯಲ್ಟಿ ಅಮೌಂಟ್. ಅಗೇನ್ ದ ಮಿನಿಮಮ್ ರೆಂಟ್ ಈಸ್ ಫಿಕ್ಸ್ಡ್ ದಟ್ ಈಸ್ 1,60,000. 1,60,000 ಮಿನಿಮಮ್ ರೆಂಟ್ ಈಸ್ ಫಿಕ್ಸ್ಡ್ ಇರ್ತದ. ಹಾಗಿದ್ರೆ ಹಿಯರ್ ದ ರಾಯಲ್ಟಿ ಅಮೌಂಟ್ ಈಸ್ ಮೋರ್ ದ್ಯಾನ್ ದ ಮಿನಿಮಮ್ ರೆಂಟ್. ಅಂದ್ರೆ ಮಿನಿಮಮ್ ರೆಂಟ್ ರಾಯಲ್ಟಿ ಅಮೌಂಟ್ ಗಿಂತ ಕಡಿಮೆ ಇದೆ. ಹಾಗಾಗಿ ದ 2,40,000 ಮೈನಸ್ 1,60,000 ಮಾಡಿದ್ರೆ 80,000 ಈಸ್ ದಿ ಸರ್ಪ್ಲಸ್. 80,000 ಈಸ್ ದಿ ಸರ್ಪ್ಲಸ್. ಸಪೋಸ್ ಏನಾದರೂ ರಿಕವರಿ ಮಾಡ್ಕೊಳ್ಳದಿದ್ರೆ ನಾವು ರಿಕವರಿ ಮಾಡ್ಕೋಬೇಕು. ಅದರ್ವೈಸ್ 2,40,000 ಈಸ್ ದಿ ಪೇಮೆಂಟ್ ಟು ದಿ ಲ್ಯಾಂಡ್ ಲಾರ್ಡ್. ಪೇಮೆಂಟ್ ಟು ದಿ ಲ್ಯಾಂಡ್ ಲಾರ್ಡ್. ಸೊ ದಿಸ್ ಈಸ್ ಹೌ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ರಾಯಲ್ಟಿ ಅಮೌಂಟ್. ಸೊ ಇಲ್ಲಿ ನಾವು ಮಿನಿಮಮ್ ರೆಂಟ್ ಏನ್ ಫಿಕ್ಸ್ಡ್ ಮಾಡಿರ್ತೀವಿ ಅದನ್ನೇ ಕೊಡಬೇಕು. ಸಾರಿ, ಇಲ್ಲಿ ಒಂದು ಮಿಸ್ಟೇಕ್ ಆಗಿದೆ. ಏನಪ್ಪಾ ಅಂತಂದ್ರೆ ರಾಯಲ್ಟಿ ಮಿನಿಮಮ್ ರೆಂಟ್ ಸ್ಟ್ರೈಕ್ ಪೀರಿಯಡ್ ಒಳಗಡೆ ಎಷ್ಟು ಫಿಕ್ಸ್ ಮಾಡಿರ್ತಾರ ಅಷ್ಟೇ ಅಮೌಂಟ್ ಅನ್ನ ಪೇಮೆಂಟ್ ಮಾಡಬೇಕು. So this is how we have to prepare the royalty payable chart when the strike period is arised in the working conditions. So ಈವರೆಗೂ ರಾಯಲ್ಟಿ ಪೇಬಲ್ ಚಾರ್ಟ್ ಮೇಲೆ ಯಾವ ರೀತಿಯಾಗಿ ಸ್ಟ್ರೈಕ್ ಪೀರಿಯಡ್ ಇದ್ದಾಗ ನಾವು ರಾಯಲ್ಟಿ ಪೇಬಲ್ ಚಾರ್ಟ್ ಅನ್ನು ಪ್ರಿಪೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ತರಗತಿಯನ್ನು ವೀಕ್ಷಿಸುತ್ತಿರುವಂತಹ ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಈ ವಿ ಕಾಮರ್ಸ್ ಕ್ಲಾಸಸ್ಸನ್ನು ಯೂಟ್ಯೂಬ್ ಚಾನಲನ್ನು ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ, ಇದನ್ನು ಆದಷ್ಟು ಜನರಿಗೆ ಶೇರ್ ಮಾಡೋದ್ರ ಮೂಲಕ ಎಕ್ಸಾಮ್ ಟೈಮಲ್ಲಿ ಹೆಲ್ಪ್ ಆಗಲಿಕ್ಕೆ ಇದೊಂದು ವಿಡಿಯೋ ತುಂಬ ಅತ್ಯುತ್ತಮವಾಗಿರೋದ್ರಿಂದ ತಾವೆಲ್ಲರೂ ಕೂಡ ಇದನ್ನು ಶೇರ್ ಮಾಡಬೇಕಂತ ಹೇಳಿ ವಿನಂತಿಸ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.